ಈಗ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಏನಪ್ಪ ಇವರೆಲ್ಲ ಬೆಂಗಳೂರಿನವರು, ವರ್ಮ ಅವರು ಬಹುತೇಕ ಇಲ್ಲಿರ್ತಕ್ಕಂಥ ಕವನಗಳನ್ನ ತರಿಸ್ಕೊಂಡು ಮುದ್ದು ಕೃಷ್ಣ ಅವರು ಈ ಸಂಗೀತಗಾರರ ಗುಂಪೆಲ್ಲ ಕರ್ಕೊಬಂದು ಮೊದಲೇ ಮಾತಾಡ್ಕೊಂಡು ಇದೆಲ್ಲ ಮಾಡಿದ್ದಾರೆ ಅಂತ. ನಿಜ ಹೇಳಬೇಕಂದ್ರೆ ವರ್ಮ ಅವರು ನಾನು ಇವತ್ತು ಸಂಜೆ 5 ಗಂಟೆಗೆ ಭೇಟಿ ಮಾಡಿದ್ವಿ. ಯಾರ್ಯಾರ ಕವನಗಳ ಒಂದು ಸುಮ್ಮನೆ ಅವ್ರದ್ದೊಂದು ಸಾರಾಂಶ ಮಾತ್ರ ಅವರಿಗೆ ನಾನು ಹೇಳಿದ್ದೆ. ಹೀಗಾಗಿ ಅವರು ಕವನವನ್ನು ವಾಚನ ಮಾಡುವಾಗ ಮತ್ತೆ ಗಾಯನ ಮಾಡುವಾಗಲೇ ಆ ಕವನದಲ್ಲಿರ್ತಕ್ಕಂಥ ಒಂದು ಚಿತ್ರ ಏನಿದೆ, ಕವಿ ಕನಸು ಕಂಡಿರ್ತಾರೆ. ಪ್ರತಿಯೊಂದು ಕವನದಲ್ಲೂ ಕಾವ್ಯದ ಪ್ರತಿಯೊಂದು ಸಾಲಿನಲ್ಲೂ ಒಂದು ಚಿತ್ರ ಮೂಡಿ ಬರ್ತದೆ. ಅದನ್ನ ನಿಮಗೆಲ್ಲ ಅನಾವರಣ ಮಾಡಿ ತೋರಿಸ್ತಕ್ಕಂಥ ಬಹಳ ಅದ್ಭುತವಾದ ಕೆಲಸವನ್ನ ವರ್ಮ ಅವರು ಮಾಡಿದ್ದಾರೆ. ಈ ವರ್ಮ ಅವರು ಬಹುಶಃ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕನ್ನಡದ ಹಬ್ಬಗಳಲ್ಲಿ ರಾರಾಜಿಸ್ತಕ್ಕಂಥ ಕನ್ನಡದ ಭುವನೇಶ್ವರಿಯ ಭಾವಚಿತ್ರ ಏನಿದೆ ಅದನ್ನ ರಚನೆ ಮಾಡಿದವರು ವರ್ಮ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಹೊಡಿರಿ ದಯವಿಟ್ಟು ಹಿಂದಿರೋರೆಲ್ಲ. ಇವತ್ತು ಗದಗ್ನಲ್ಲಿ ಏನಿದೆ, ಗದಗ್ನಲ್ಲಿ ಎಲ್ಲಾ ಕಡೆನೂ ಹಾಕಿದ್ರಿ ಭುವನೇಶ್ವರಿ ತಾಯಿಯ ಒಂದು ಭಾವಚಿತ್ರವನ್ನ, ಅದರ ರಚನೆ ಮಾಡಿರ್ತಕ್ಕಂಥವ್ರು ವರ್ಮ ಅವರು. ಈಗ ನಾನು ವರ್ಮ ಅವ್ರಿಗೆ ಹೇಳಿದೆ, ಅಲ್ಲ ಸ್ವಾಮಿ, ನಾವೇನೋ ಮೊದಲೇ ಮಾತಾಡ್ಕೊಂಡಿದ್ದೀವಿ, ಹಾಡಿದ್ದೀವಿ, ನೀವು ಚಿತ್ರ ಬರೆದಿರಿ. ಈಗ ನಾನು ಯಾರಿಂದಾದ್ರೂ ನಿಮ್ಗೇನಾದ್ರು ಅವ್ರ ಬಾಯಿನಲ್ಲೇ ಹೊಸದಾಗಿ ಏನಾದರೂ ಒಂದು ಕಾನ್ಸೆಪ್ಟ್ ಕೊಡ್ತೀನಿ, ಒಂದು ಪರಿಕಲ್ಪನೆ, ಅದ್ರ ಮೇಲೆ ಚಿತ್ರ ಬಿಡಿಸ್ಬೇಕು ಅಂತ ಒಂದು ಸವಾಲು ಈಗ ಅವರಿಗೆ. ಈ ಕಾರಣಕ್ಕಾಗಿ ಮಾನ್ಯ ಸಚಿವರಾದ ಶ್ರೀರಾಮುಲು ಅವ್ರನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ತಾವು ವೇದಿಕೆಗೆ ಬರಬೇಕು. ಶ್ರೀರಾಮುಲು ಅವರು ನಾವು ಬರೀ ಗೀತಗಾಯನ ಕಾರ್ಯಕ್ರಮ ಮಾಡಿ ಶ್ರೀರಾಮುಲು ಅವರು ಈ ಬರೀ ನಾವು ಗೀತಗಾಯನ ಕಾರ್ಯಕ್ರಮ ಒಂದೊಂದೇ ಹಾಡು ಹಾಡ್ತೀವಿ ಅಂತ ಹೇಳಿದಾಗ ಅವ್ರು ಬೇಸರ ಪಟ್ಕೊಂಡ್ರು. ಒಂದು ಹಾಡಕ್ಕೋಸ್ಕರ ಅಷ್ಟು ದೂರ ಬರ್ತೀರಾ? ನಾಳೆ ಕೂಡ ಇದ್ದು ನೀವು ದಿವಂಗತ ಅಶ್ವತ್ಥರವ್ರ ಹೆಸರಲ್ಲಿ 1 ಗಂಟೆ ಕನ್ನಡವೇ ಸತ್ಯ ಕಾರ್ಯಕ್ರಮ ನಡೆಸ್ಕೊಟ್ಟು ಹೋಗಬೇಕು ಅಂತ ಆಶ್ವಾಸನೆ ಕೊಟ್ಟು ನಮ್ಮನ್ನು ಇಟ್ಕೊಂಡಿದ್ದಾರೆ. ನಾಳೆ ಕೂಡ ನಾವು ಹಾಡ್ತಾ ಇದ್ದೀವಿ. ಈಗ ಶ್ರೀರಾಮುಲು ಅವರು ಕವಿಯಲ್ಲ, ಗಾಯಕರಲ್ಲ, ಒಳ್ಳೆ ನಾಯಕರು ಅವರು. ಹೀಗಾಗಿ ಅವರಿಗೆ ನಾನು ಕೇಳೋದಿಷ್ಟೇ, ಆ ಕ್ಯಾನ್ವಾಸ್ ಮೇಲೆ ನಿಮಗೆ ಮನಸ್ಸಿಗೆ ಬಂದಿದ್ದ ಒಂದು ಅಕ್ಷರ ಬರೀರಿ, ಯಾವ ಚಿತ್ರ ಬಿಡಿಸ್ಬೇಕು ಅಂತ ನೀವೇ ಬಾಯಿ ಬಿಟ್ಟು ಹೇಳಿಬಿಡಿ. ಆ ಚಿತ್ರವನ್ನ ವರ್ಮ ಅವರು ಬಿಡಿಸ್ಬೇಕು. ಅದು ನಾನು ಸವಾಲು ಒಡ್ತಾ ಇದ್ದೀನಿ ಅವರಿಗೆ. ಈಗ ಈ ಶ್ರೀ ಇದೆಯಲ್ಲ, ಅದನ್ನು ಅಳಿಸಕೂಡ್ದು ವರ್ಮ ಅವರೇ. ನೀವು ಅದನ್ನು ಅಳಿಸ್ದಲೇ ಇವ್ರು ಏನ್ ಹೇಳ್ತಾರೆ ಆ ಚಿತ್ರ ಬರೀಬೇಕು. ನಂಗನ್ಸಿದ್ದೇನು ಅಂದ್ರೆ, ಶ್ರೀ ಅಂತ ಅವ್ರು ಬರೆದು ಬಿಟ್ಟಿದ್ದಾರೆ. ಶ್ರೀ ಅಂತ ಬರೆದು ಬಿಟ್ಟಿರೋದ್ರಿಂದ ವರ್ಮಾಜಿ ಅವರೇ, ತಮ್ಮನ್ನು ನೋಡಿ ಬಹಳಷ್ಟು ಸಂತೋಷವಾಗಿದೆ. ನಾನು ಶ್ರೀ ಅಕ್ಷರ ಬರೆದಿದ್ದೀನಿ. ಶ್ರೀರಾಮಚಂದ್ರ ದೇವರು ಫೋಟೋವನ್ನು ತಾವು ಚಿತ್ರಣೆ ಮಾಡಬೇಕೆಂದು ಹೇಳ್ತೀವಿ.
ಹಲೋ, ಈ ಚಿತ್ರನ ಶ್ರೀರಾಮುಲು ಅವರು ಶ್ರೀ ಬರೆದಿದ್ದಾರೆ. ಅದಕ್ಕೆ ಶ್ರೀರಾಮಚಂದ್ರನ ಸ್ವರೂಪ ಕೊಟ್ಟಿದ್ದೀರಿ. ದಯಮಾಡಿ ನಮ್ಮ ಕವಿಗಳೆಲ್ಲ ಸೇರಿ ಅದನ್ನ ಶ್ರೀರಾಮುಲು ಅವ್ರಿಗೆ ಅದನ್ನ ಕೊಡುಗೆಯಾಗಿ ಕೊಟ್ಟುಬಿಟ್ರೆ ಬಹುಶಃ ಬಹಳ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಬಹಳ ಸೊಗಸಾದ ಚಿತ್ರವನ್ನ ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ವರ್ಮಾಜಿಯವರು. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು, ಬಿ ಆರ್ ಲಕ್ಷ್ಮಣರಾವ್ ಅವರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು, ಶಶಿಕಲಾ ವೀರಯ್ಯಸ್ವಾಮಿ ಅವರು, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಕವಿಗಳು ಅದನ್ನ ಸನ್ಮಾನ ಶ್ರೀರಾಮುಲು ಅವರಿಗೆ ಅದನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಮೂರನೇ ಚರಣ ಸಾರಕೇಶಿ ಇದೆ, ಮಾರುಬೇಗಲ್ಲಿ ಎಂಟಾಗಿದೆ. ಮತ್ತೆ ಮತ್ತೆ ಮಾರುಬೇಗ, ಆಮೇಲೆ ನೆಕ್ಸ್ಟ್ ಫೋರ್ತ್ ಚರಣ ಮಾರುಬೇಗಿದೆ. ಬಹಳ ಸೊಗಸಾದ ಚಿತ್ರವನ್ನು ನೀಡಿದ ಶ್ರೀ ನಾಡಿನ ಖ್ಯಾತ ಚಿತ್ರಕಲಾವಿದರಾದ ವರ್ಮಾಜಿಯವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆ.